ಇದು ಸಿನಿಮಾ ಬಗ್ಗೆ ಎಷ್ಟು ಆಸಕ್ತಿ ಇತ್ತು ಅವಾಗ ಕೆಲವ್ರಿಗೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಅಂತ ನನ್ನ ಹತ್ರ ತುಂಬ ಜನ IPS ಆಫೀಸರ್ಸು IAS ಆಫೀಸರ್ಸು ಈಗಲೂ ಮಾತಾಡ್ತಾನೆ ಇರ್ತಾರೆ ಈ ಸಿನಿಮಾ ಬಗ್ಗೆ. ಈ ಸಿನಿಮಾನ ನಿಮ್ಮ ಮುಂದೆ ತರಬೇಕು ಅಂತ ಅಂದ್ಕೊಂಡು ರಾಜೀವ್ ಗಾಂಧಿ ಅವ್ರದ್ದು ಈಗ ಡೆತ್ ಆ್ಯನಿವರ್ಸರಿ ಬರ್ತಿದೆ 21ನೇ ತಾರೀಕು, ಅದಕ್ಕೋಸ್ಕರ 23ನೇ ತಾರೀಕು ಇದನ್ನು ರಿಲೀಸ್ ಮಾಡ್ತಾಯಿದ್ದೀವಿ. ಆಮೇಲೆ ಹಂಗೆ ಪ್ರೀಕ್ವೆಲ್ಲು ಅದರಲ್ಲೇ ಜಾಯಿನ್ ಮಾಡಿದ್ದೀವಿ. ಈಗ ನನ್ನ ವೀರಪ್ಪನ್ ಬ್ಯಾಂಡಿಟ್ ಕಿಂಗ್ಗೆ ನನ್ನ ಪಾರ್ಟ್ನರ್ ಆದಂಥ ಶಾಂತಕುಮಾರ್ ಸರ್ ಬಂದಿದ್ದಾರೆ, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕಿರಣ್ ಅವರು ಮತ್ತು ಇನ್ನೊಬ್ಬರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಜಗದೀಶ್ ಬಂದಿದ್ದಾರೆ. ಈಗ ನಮ್ಮ ಕುಚೋಣ ಸಾಹೇಬ್ರು ಕೊಡ್ತೀನಿ, ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. DG ಅವರು ex-DG. ಆಮೇಲೆ ನಂದೆಲ್ಲ ಸ್ಕ್ರಿಪ್ಟು ನಾನು ಬರೆದಾದ್ಮೇಲೆ ಸರ್ ಕನ್ನಡ ಸರಿ ಇದೆಯಾ ತಪ್ಪಿದೆಯಾ ಅಂತೇಳಿ ಸಾಹೇಬ್ರು ಕೊಡ್ತೀನಿ. ಯಾವಾಗಲೂ ಅವ್ರು ಯಾವಾಗಲೂ ನೋಡಿ ಕರೆಕ್ಟ್ ಮಾಡಿಕೊಡ್ತಾರೆ ನನಗೆ ಸ್ಕ್ರಿಪ್ಟು. ಅವ್ರಿಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನನ್ನ ಅಭಿನಂದನೆಗಳನ್ನು ಹೇಳ್ತಾ ಎರಡು ಮಾತು ಹೇಳ ಬಯಸ್ತೀನಿ. ರಮೇಶ್ ಅವರು ನನ್ನ ಹಳೆಯ ಸ್ನೇಹಿತ. ಅವರ ಸಿನಿಮಾಗಳು ತಯಾರಾಗೋಕ್ಕಿಂತ ಮೊದಲೇ ನಾನು ನೋಡಿರ್ತೀನಿ ಆ ಸ್ಕ್ರಿಪ್ಟು ಓದೋದ್ರ ಮೂಲಕ. ಅದೊಂದು ಪ್ರಿವಿಲೇಜ್, ಅದೊಂದು ನನ್ನ ಒಂದು ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಚಿಕ್ಕಂದ್ರಿಂದಲೂ ಸಿನಿಮಾ ಬಗ್ಗೆ ನನಗೆ ಭಾಳಷ್ಟು ಆಸಕ್ತಿ ಇದ್ದುದರಿಂದ ನಾನು ಭಾಳ ಖುಷಿಯಾಗಿ ಆ ಕೆಲಸವನ್ನು ಮಾಡ್ತಾಯಿದ್ದೆ. ಈಗ ಅವರು ತಾನೇ ಹೇಳ್ತಿದ್ದೆ ನಮ್ಮ ಸ್ನೇಹಿತರಿಗೆ, ಏನು ಪಟ್ಟು ಬಿಡದ ವಿಕ್ರಮಾರ್ಕನ ಹಾಗೆ ರಮೇಶ್ ಕಷ್ಟ ಸುಖ ಜಯ ಅಪಜಯ ಎಲ್ಲವನ್ನು ಸಮನಾಗಿ ತಗೊಂಡು ಮುಂದುವರಿತಾನೇ ಇದ್ದಾರೆ. ಈ ಸಿನಿಮಾ 20 ವರ್ಷದ ಹಿಂದೆ ಯಾವ ರೀತಿಯ ಒಂದು ಆಸಕ್ತಿಯನ್ನು ಕೆರಳಿಸಿತ್ತೋ ಪ್ರೇಕ್ಷಕರಲ್ಲಿ, ಅದೇ ರೀತಿ ಈಗಲೂ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡುವ ಸಾಮರ್ಥ್ಯ ಇದೆ ಆ ಸಿನಿಮಾಕ್ಕೆ ಅನ್ನೋದು ನನ್ನ ಭರವಸೆ. ಇತ್ತೀಚೆಗೆ ಸಿನಿಮಾ ಹಾಲ್ಗಳಿಗೆ ಪ್ರೇಕ್ಷಕರು ಬರ್ತಾ ಇಲ್ಲ, ಅದರಲ್ಲೂ ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಅನ್ನೋದೊಂದು ದೊಡ್ಡ ಕೊರಗಿದೆ. ಈ ಸಿನಿಮಾ ಮತ್ತೆ ರಿಲೀಸ್ ಆಗೋದ್ರ ಮೂಲಕ ಪ್ರೇಕ್ಷಕರನ್ನು ಥಿಯೇಟರ್ಗಳಿಗೆ ಮತ್ತೆ ವಾಪಸ್ ಕರ್ಕೊಂಡು ಬರೋ ಹಾಗಾಗಲಿ ಅಂತ ನಾನು ಹಾರೈಸ್ತಾ ಈ ಒಂದು ಸಾಹಸದಲ್ಲಿ ಅವ್ರಿಗೆ ಜಯ ಸಿಕ್ಕಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ಸಿನಿಮಾ ಸೈನೈಡ್ಗೆ ಯಾರ್ಯಾರು ನೋಡಿದ್ರೆ ಗೊತ್ತಿಲ್ಲ, ಸುಮ್ಮನೆ ಕೈ ಎತ್ತಿ ಯಾರಾದ್ರು ನೋಡಿದರೆ ಓಕೆ ಓಕೆ. ಹಾಂ, ಈ ಸಿನಿಮಾಗೆ ಇನ್ನೂ ಒಂದು 10 ನಿಮಿಷ ಆ್ಯಡ್ ಮಾಡಿದ್ದೀವಿ. ಯಾಕಂದರೆ ತಮಿಳ್ಗೋಸ್ಕರ ನಾನು ಎಕ್ಸ್ಟ್ರಾ ಶೂಟ್ ಮಾಡಿದ್ದೆ, ಅದನ್ನೀಗ ಕನ್ನಡಕ್ಕೆ ತರ್ತಾ ಇದ್ದೀನಿ. ಇನ್ನೂ ಒಂದು ನೀವು ಇವಾಗ ನೋಡಿದ್ರೆ ಇನ್ನೂ ಒಂದು 10 ನಿಮಿಷ ಎಕ್ಸ್ಟ್ರಾ ಆಗುತ್ತೆ. ಫಸ್ಟ್ ಕ್ಲಾಸ್ ಆಗಿದೆ. DI ಸ್ಟುಡಿಯೋರ್ನ ಇನ್ವೈಟ್ ಮಾಡಿದ್ದೆ, ಬಂದಿಲ್ಲ. ಅವ್ರು ಹೇಳಿದ್ರು ನಿನ್ನೆ ಶೂಟ್ ಮಾಡ್ದಂಗಿದೆ ಸರ್ ಈ ಫಿಲ್ಮು, ಅಷ್ಟು ಚೆನ್ನಾಗಿ ಬಂದಿದೆ. DI ಆಗಿದೆ. ನೆಗೆಟಿವಿಂದ ಆ್ಯಕ್ಚುಲಿ ನಾನು DI ಮಾಡಿಸಿ ಫುಲ್ ರೆಡಿ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ನನ್ನ ಸೌಂಡ್ ಇಂಜಿನಿಯರ್ ಎಲ್ಲಿ ಶಿವ, ನನ್ನ ಕ್ಲಾಸ್ಮೇಟು ಶಿವ ಅಂತ ಈ ಫಿಲ್ಮ್ಗೆ ಸೌಂಡ್ ಇಂಜಿನಿಯರ್. ಅವರು ಒನ್ ಆಫ್ ದ ಬೆಸ್ಟ್ ಸೌಂಡ್ ಇಂಜಿನಿಯರ್. ಅದಾದಮೇಲೆ ಸಂದೀಪ್ ಚೌಟ ಅವ್ರ ಮ್ಯೂಸಿಕ್ಕು, ಆ್ಯಂಟೋನಿ ಎಡಿಟಿಂಗು, ಅದೇ ಥರ ನಮ್ಮ ರತ್ನವೇಲು ಕ್ಯಾಮ್ರಾ, ಹೋಲ್ ಟೀಮ್ ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ಬಂತು. ಈ ಮೇಡಮ್ ಹೇಳ್ದಂಗೆ ಮೃದುಲಾ ಬಂದು ನನ್ನ ಚಿಕ್ಕ ವಯಸ್ಸಿಂದನೂ ಫ್ರೆಂಡು ನನಗೆ. ಅವ್ರ ಮನೆ ಮುಂದೆ ಆಟ ಆಡ್ಕೊಂಡು ಬೆಳೆದೋ ನಾನು. ರಂಗನಾಥು ನನ್ನ ಕ್ಲೋಸ್ ಫ್ರೆಂಡು. ಮೃದುಲಾ ಬಂದು ತುಂಬ ಸಾಫ್ಟು, ಅದಕ್ಕೆ ಅವರು ಬರಲೇ ಇಲ್ಲ ಮೀಟ್ ಮಾಡೋಕ್ಕೆ. ನಾನು ಎಷ್ಟೆಷ್ಟೋ ಹೇಳಿದೆ ಬಂದು ಒಂದು ಸಲ ಭೇಟಿ ಮಾಡಮ್ಮ ಅಂತ. ನನಗೆ ಬೇಡ, ನಂಗೆ ಮಾತಾಡೋಕ್ಕೆ ಬರಲ್ಲ, ನನಗೆ ಏನು ಗೊತ್ತೇ, ಅವ್ರು ಮಾತಾಡೋದೇ ಇಲ್ಲ ಬಿಡಿ, ಅಷ್ಟು ಕಮ್ಮಿ ಮಾತಾಡೋದ ಅಮ್ಮ. ಅದು ಕತೆ ಅವ್ರಿಗೆ ಹೇಳಿದ್ದೆ. ಅದಾದಮೇಲೆ ನಾವೆಲ್ಲರಿಗೂ ಗೊತ್ತದು, ನಮ್ಮ ಹೆಂಗಸರುಗಳಿಗೆ ಅದು ತುಂಬ ಈಸಿಯಾಗಿ ಹೋಗುವಂಥ ವಿಷಯ. ಯಾಕಂದರೆ ನಾವು ಬೇಕಾದ್ರೆ ಒಂದು ಗ್ಲಾಸ್ ಯಾರೋ ಪಕ್ಕದ ಮನೆಯವ್ರು ಸಕ್ಕರೆ ಕೇಳಿದ್ರೆ ಕೊಡ್ತೀವಿ, ಒಂದು ಇದರಲ್ಲಿ ಲೋಟದಲ್ಲಿ ಯಾವುದ್ರಲ್ಲಾದ್ರೂ ಕೊಡ್ತೀವಿ. ಬಟ್ ಅವ್ರು ಸಕ್ಕರೆ ಬಗ್ಗೆ ಯೋಚನೆ ಮಾಡಲ್ಲ, ಆ ಪಾತ್ರೆ ಬಗ್ಗೆ, ಆ ಗ್ಲಾಸ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಯಾಕಂದರೆ ಅದು ನಮ್ಮ ಅತ್ತೆ ನಮ್ಮ ಅಮ್ಮನ ಮನೆಯಿಂದ ತಂದಿದ್ದೆ, ಈ ಥರ ಅದು ಫೀಲಿಂಗು. ಆ್ಯಕ್ಚುಲಿ ಏನಂದರೆ ಅವತ್ತಿನ ದಿನ ಆಗಿದ್ದ ಇನ್ಸಿಡೆಂಟಲ್ಲಿ ಆ ಹೊಸ ಟೆರರಿಸ್ಟ್ಗಳು ಏನು ಬಂದವ್ರು ಏನು ಮಾಡ್ತಾರೆ, ಮನೇಲಿ ಇದ್ದಿದ್ದು ಗ್ಯಾಸ್ ಸ್ಟವ್ ಸಿಲಿಂಡ್ರ್ ತೊಗೊಂಡೋಗ್ತಾರೆ. ಹೊಸ ಮನೆಗೆ ಶಿಫ್ಟ್ ಆಗ್ತಾರೆ ಅವರು, ಕೋಣನಕೋಟೆ ಮನೆಗೆ. ಅವತ್ತು ತೊಗೊಂಡೋಗ್ತಾರೆ. ಇಡೀ ಒಂದು 5,000 ಜನ ಸೇರಿರ್ತಾರೆ. ಕ್ಲೈಮ್ಯಾಕ್ಸ್ ಸೀನ್ ನಡೀತಾ ಇರುತ್ತೆ, ಬ್ಲಾಸ್ಟ್ಗಳೆಲ್ಲ ಆಗ್ತಿರುತ್ತೆ, ಎಲ್ಲರೂ ಮಾತಾಡ್ತಿರ್ತಾರೆ. ಇವ್ರನ್ನ ಕರೆದು ನಿಜನಾ ಒಳಗಡೆ ಇರೋರು ಎಲ್ಲ ಹೇಳ್ತಾರೆ, ನೀವೇನಾದರೂ ಮಾಡ್ಕೊಳ್ಳಿ, ನಂಗೆ ಆ ಸಿಲಿಂಡ್ರು ಮತ್ತು ಸ್ಟವ್ ಕೊಡಿಸ್ಬಿಡಿ, ನಂಗೆ ಸಾಕು ಅಂತ ಅಂತಾರೆ. ಅದು ಆ್ಯಕ್ಚುಲಿ ದೊಡ್ಡ ಚರ್ಚೆ ನನಗೂ ಕ್ಯಾಮ್ರಾಮನ್ಗೂ. ಯಾಕಂದರೆ ಕ್ಯಾಮ್ರಾಮನ್ ಹೇಳ್ತಾರೆ
ಈ ಥರ ಸೀರಿಯಸ್ ಸೀನಲ್ಲಿ ಇದು ಬೇಡ ಅಂತ ನಾನಂದೆ. ಇವತ್ತು ಮೃದುಲನ್ ಕ್ಯಾರೆಕ್ಟರ್ಗೆ ಪೊಲೀಸವರು ಆಕೆಗೆ ಪೊಲೀಸ್ ಸ್ಕೂಲಲ್ಲಿ ಟೀಚರ್ ಕೆಲಸ ಕೊಟ್ಟಿರ್ತಾರೆ. ಆಮೇಲೆ ಯಾರ ಕೈಗೂ ಅವ್ರು ಸಿಗದಿರೋ ಥರ ಮಾಡಿರ್ತಾರೆ ಪೊಲೀಸರು. ಇನ್ನೋಸೆಂಟು, ಅವರು ಹೊರಗಡೆ ಹೋದ್ರೆ ಎಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿ ಅವ್ರನ್ನ ಪೊಲೀಸ್ ಸ್ಕೂಲಲ್ಲಿ ಟೀಚರಾಗಿ ಇಟ್ಕೊಂಡು ಅವ್ರಿಗೆ ಅಂತ ಇದು ಮಾಡಿರ್ತಾರೆ. ಶಿ ಈಸ್ ಇನ್ನೋಸೆಂಟ್ ಅಂತ ಅದಕ್ಕೆ ಪ್ರೂವ್ ಆಗಿ. ಆಮೇಲೆ ಮುತ್ತತ್ತಿಲಿ ಯಾರೋ ಸಾಯ್ತಾರೆ 13 ಜನ. ಇವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಇವ್ರು ಹೇಳ್ತಾರೆ, ಇವ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಅವ್ರಿಗೆಲ್ಲ ಈ ಕಂಪ್ಲೀಟು ಈ ಫಿಲ್ಮಲ್ಲಿ ಶಿವರಾಸನೇನ ಸಿಕ್ಕಿದ ಮತ್ತು ಇವರು ಪೊಲೀಸರು ಅವನ್ನ ಹಿಡಿದ್ರು ಅನ್ನೋದಕ್ಕೆ ಒಬ್ಬರೇ ಇದಕ್ಕೆ ಕಾರಣ. ಅದು ಮೃದುಲಾ ಕ್ಯಾರೆಕ್ಟರ್. ಅದು ತಾರಾ ಅವರೇ ಮಾಡಿರೋದು. ಇದು ನೆನೆಸ್ಕೊಳ್ಳೋಕ್ಕೂ ಅಷ್ಟು ಇದಾಗುತ್ತದು. ಯಾಕಂದರೆ ತುಂಬ ಹತ್ತಿರದಿಂದ ನೋಡಿದ್ದೀನಿ ನಾನು ಮೃದುಲನ್ನ. ಯಾಕಂದರೆ ಎವ್ರಿ ಕ್ರಿಸ್ಮಸ್ಗೆ ಅವ್ರ ಮನೆ ಮುಂದೆ ಕ್ರಿಕೆಟ್ ಆಡಿಕೊಂಡು ಕೇಕ್ ತಿನ್ಕೊಂಡು ಬಿರಿಯಾನಿ ತಿನ್ಕೊಂಡಿದ್ದು. ಅವ್ರ ಮದುವೆಯಲ್ಲಿ ಮೃದುಲಾ ಮತ್ತು ರಂಗನಾಥ್ ಮದುವೆಯಲ್ಲಿ ನಾನು ಡ್ಯಾನ್ಸ್ ಮಾಡಿದ್ದೀನಿ. ಆ ವಿಡಿಯೋ ರೆಕಾರ್ಡ್ ಆಗಿತ್ತು. ಅದು ನಾನು ಇಂಡಿಯನ್ ರಾ ಮತ್ತು CBI ಅವ್ರ ಕೈಗೆ ಹೋಯಿತು ಅದನ್ನು ಅಂದರು. ನಾನು ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಚೆನ್ನೈಲಿ ಓದ್ತಾ ಇದ್ದೆ. ಮೋಸ್ಟ್ಲಿ ನಮ್ಮನ್ನೆಲ್ಲ ಕರೆಸ್ತಾರೆ ಅಂತ ಅಂದ್ಕೊಂಡ್ವಿ. ಆ ಥರ ಬರಲಿಲ್ಲ. ಅದು ಆ ಥರ ಒಂದೊಂದು ಇನ್ಸಿಡೆಂಟ್ ಪ್ರತಿಯೊಬ್ಬರು ಆ ಸುತ್ತ ನಡೆದಂಥ ಘಟನೆಯಲ್ಲಿ ಎಲ್ಲ ನನಗೆ ಹತ್ತಿರದಲ್ಲಿದ್ದವರು. ನನ್ನ ದೇವಯ್ಯ ಪಾರ್ಕಲ್ಲಿ ಸಾರಾಗೋವಿನ ಜೊತೆಯಲ್ಲಿ ಇದ್ದಾಗ ನಾನು ನಾಗು ಅಂತ ಇದ್ರು, ಬುಷ್ನಾಗು ಅಂತ ಕರಿತೀವಿ. ಅವರು ನರಸಿಂಹಮೂರ್ತಿ ತಮ್ಮ, ನರಸಿಂಹಮೂರ್ತಿ ಇನ್ಸ್ಪೆಕ್ಟ್ರು. ಪ್ರತಿಯೊಬ್ಬರು ನನ್ನ ಸುತ್ತನೇ ಆದಂಥ ಕತೆ. ರಂಗನಾಥ್ ಮನೇಲಿದ್ದರು. ರಂಗನಾಥ್ ನನಗೆ ಒಂದು ತುಂಬ ವರ್ಷದ ಪರಿಚಯ. ಇದೆಲ್ಲ ನಡೆದಂಥ ಘಟನೆಗಳು ನನಗೆ ಹತ್ತಿರ ಆಯಿತು. ಆಮೇಲೆ ಕಾರ್ತಿಕೇಯನಾಗಲಿ, ನಮ್ಮ ಕೆಂಪಯ್ಯನವರು ಎಲ್ಲರೂ ಅವ್ರಿಗೆ ಹೊರಗಡೆದೆಲ್ಲ ಹೇಳ್ತಿದ್ರು. ನನಗೆ ಒಳಗಡೆ ನನಗೆ ಕೊಟ್ಟಿದ್ದು ಮೃದುಲಾ, ರಂಗನಾಥ್ ಮತ್ತು ಸುಸೀಂದ್ರನ್ ಅವರು LTT ಗ್ಯಾಂಗ್ನವರು. ನಾನು ಒಳಗಡೆ ಏನೇನು ನಡೀತು ಅಂತ ಹೇಳಿದ್ದಕ್ಕೆ ಈ ಸಿನಿಮಾ ಬರೋಕ್ಕೆ ಸಾಧ್ಯ ಆಯಿತು. ಈಗ ನನ್ನ ಸ್ನೇಹಿತರು, ತುಂಬ ಒಂದು 40 ವರ್ಷದ ಫ್ರೆಂಡು ಹ್ಯಾರಿಸ್ ಸರ್, ಈಗ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಆಮೇಲೆ ರಾಜೀವ್ ಗಾಂಧಿ ಅವ್ರದ್ದು ಮತ್ತು ಇಂದಿರಾ ಗಾಂಧಿ ಅವ್ರದ್ದು ಪ್ರೀಕ್ವಲಲ್ಲಿ ತುಂಬ ಅಚ್ಚುಕಟ್ಟಾಗಿ ಸ್ಕ್ರಿಪ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಯಾಕಂದರೆ 9 ಜನ ಟೆರರಿಸ್ಟು. ಯಾಕಂದರೆ ಎಲ್ಲ ಕಡೆ ನನ್ನನ್ನು ಕೇಳ್ತಾ ಇದ್ರು. ಏನು ಕೇಳ್ತಿದ್ರು ಅಂದರೆ, ಯಾವ ಫೆಸ್ಟಿವಲ್ಗೆ ಹೋಗಲಿ, ಯಾವ ಫಿಲ್ಮ್ ಆಗ್ತಿದ್ದಿಲ್ಲ, ಪ್ರತಿಯೊಬ್ಬರು ಕೇಳ್ತಾ ಇದ್ದಿದ್ದು ಅವ್ರು ಹೆಂಗೆ ಕೊಲೆ ಮಾಡಿದ್ರು ರಾಜೀವ್ ಗಾಂಧಿ ಅವ್ರನ್ನ, ಹೆಂಗಾಯ್ತು ಅಂತ ಯಾಕೆ ಹೇಳಲಿಲ್ಲ ಅಂದರು. ನಮ್ಗೆ ಅವಾಗ ಭಯ ಆಯಿತು, ನನಗೂ ಮಿಸ್ಸಸ್ಗೆ ಮತ್ತು ಎಲ್ಲರಿಗೂ. ಈ ಫಿಲ್ಮ್ ಬ್ಯಾನ್ ಆಗಿಬಿಡುತ್ತೆ ಏನೋ ಅಂತ ಹೇಳಿ ತುಂಬ ಇದರಲ್ಲೇ ಮಾಡಿದ್ದು. ಬಟ್ ಸೆನ್ಸಾರ್ಸಲ್ಲಿ ಯು ಸರ್ಟಿಫಿಕೇಟ್ ಕೊಟ್ಟರು ನಮಗೆ. ಇಷ್ಟು ಸೆನ್ಸಿಟಿವ್ ಫಿಲ್ಮ್ಗೂ ಯು ಸರ್ಟಿಫಿಕೇಟ್ ಕೊಡ್ತೀವಿ ಅಂತೇಳಿ ಸೆನ್ಸಾರ್ನವರೇ ಶೋ ಹಾಕಿದ್ರು ನಮ್ಮ ಫಿಲ್ಮ್. ಎಲ್ಲರಿಗೂ ಅಷ್ಟು ಇಂಟೆನ್ಸ್ ಇದ್ದಂಥ ಒಂದು ಫಿಲ್ಮು. ಈಗ ಸಾಹೇಬ್ರು ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ. ಆತ್ಮೀಯರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ನನ್ನ ಆತ್ಮೀಯ ಸ್ನೇಹಿತ, ಬಾಲ್ಯ ಸ್ನೇಹಿತ ಅಂತಲೇ ಹೇಳ್ಬೋದು. ನಾವು ಯಾವಾಗಲೂ ಜೊತೆಗೆ ಭಾಳಷ್ಟು ಕಾಲ ಕಳೆದಿದ್ದೀವಿ. ರಮೇಶ್ ಭಾಳ ಒಂಥರ ರಿಸರ್ಚರ್ ಥರ. ಏನೋ ಒಂದು ಸಿಕ್ಕಿದ್ರೆ ಅದನ್ನು ಹುಡುಕಿ ಅದ್ರ ಹಿಂದೆ ಹೋಗಿ ಅಲ್ಲೇ ಬಿಡಲ್ಲ, ಅದನ್ನು ಮಾಡ್ತಾನೇ ಇರ್ತಾನೆ. ಅದೇ ಇವತ್ತು ಅದನ್ನೇ ಮಾಡ್ತಾ ಇರೋದು, ಅದನ್ನು ಬಿಟ್ಟಿಲ್ಲ. ಅವ್ರ ಶ್ರೀಮತಿ ಕೂಡ ಒಪ್ಕೊಳ್ತಾರೆ ನನ್ನ ಜೊತೆಯಲ್ಲಿ. ಬಹಳ ಮುಖ್ಯ ಅಂದ್ರೆ ಸೈನೈಡ್ನ 20 ವರ್ಷ ಆದ್ಮೇಲೆ ರೀಲಾಂಚ್ ಮತ್ತೆ ಮಾಡ್ತಾ ಇದ್ದಾರೆ ಅಂದ್ರೇನೆ ದಟ್ ಇಟ್ ಸೆಲ್ಫ್ ಇಸ್ ಎ ಬಿಗ್ ಥಿಂಗ್. ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಫಾರ್ ದಟ್. ಅಭಿನಂದನೆ ರಮೇಶ್ ನಿಮಗೆ. ಅಂಡ್ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. 20 ವರ್ಷ ಆದ್ಮೇಲೆ ಮತ್ತೆ ರೀಲಾಂಚ್ ಮಾಡಕ್ಕೆ ಧೈರ್ಯ ಬರಬೇಕಲ್ಲ. ಹೊಸ ಪಿಕ್ಚರ್ ರಿಲೀಸ್ ಮಾಡೋಕ್ಕೆ ಕನ್ನಡದಲ್ಲಿ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನಮ್ಗೆ ಗೊತ್ತಿದೆ. ಸೊ ವಿಶಿಂಗ್ ಯು ಆಲ್ ದ ಬೆಸ್ಟ್. ಒಳ್ಳೇದಾಗಲಿ. ಅದರಲ್ಲೂ ವಿಶೇಷವಾಗಿ ಕನ್ನಡ ಸಿನಿಮಾ ಚೆನ್ನಾಗಿ ಬರಬೇಕು. ನನ್ನ ಪಕ್ಕದಲ್ಲಿ ಕೂತಿರುವಂಥ ನನ್ನ ಸಹೋದರಿ ಅವ್ರು ಇಲ್ಲೂ ಆ್ಯಕ್ಟಿಂಗ್ ಮಾಡಿದ್ರು. ಈಗ ಆ ಸಿದ್ದರಾಮಯ್ಯನ ಸೀನ್ ಎಲ್ಲ ಸ್ವಲ್ಪ ಹೇಳಿದ ಆ್ಯಕ್ಟಿಂಗೇ ಇತ್ತಲ್ವ ಅದು. ಅಂದರೆ ದಿನನಿತ್ಯ ನಿಮಿಷದಲ್ಲೂ ಅಭಿನಯ ಇದೆ ಅವರಲ್ಲಿ. ಅವ್ರದ್ದು ಎಲ್ಲ ಕ್ಯಾರೆಕ್ಟ್ರು ನೋಡಿದ್ದೀವಿ ನಾವು ಸುಮಾರೆಲ್ಲ. ಅವ್ರ ರಿಯಲ್ ಕ್ಯಾರೆಕ್ಟರ್ನು ನೋಡಿದ್ದೀನಿ ನಾನು. ಸೊ ಶಿ ಈಸ್ ಅ ಗುಡ್ ಆ್ಯಕ್ಟ್ರೆಸ್ ಆ್ಯಂಡ್ ನೋ ಡೌಟ್. ಇವರೆಲ್ಲ ಅಂದರೆ ಆವತ್ತು ಆ ಫಿಲಿಮ್ಗೆ ಇವರೆಲ್ಲ ಬಂದು ಮಾಡಿರೋವಂಥದ್ದು ನಿಜವಾಗ್ಲೂ ಸೆಲೆಕ್ಷನ್ ವಾಸ್ ಸೂಪರ್. ರಮೇಶ್ ಸಬ್ಜೆಕ್ಟ್ ಆಲ್ಸೋ ವಾಸ್ ವೆರಿ ಗುಡ್. ಎಕ್ಸಲೆಂಟ್ ಸಬ್ಜೆಕ್ಟ್ ಅನ್ನು ತಗೊಂಡು ಪಿಕ್ಚರ್ ಮಾಡಿದ್ದೀರಾ. ನಿಜ ತಾರಕ ಹೇಳ್ದಾಗೆ ಇವತ್ತು ವಿಶೇಷವಾಗಿ ಆಪರೇಷನ್ ಸಿಂಧೂರ್ ಏನು ನಮ್ಮ ಭಾರತ ಮಾಡ್ತಾ ಇದೆ, ಬಹಳ ಅಭಿಮಾನದಿಂದ ನಾವೆಲ್ಲರೂ ಭಾರತೀಯರಾಗಿ ಅದನ್ನ ಹೆಮ್ಮೆ ಪಡುವಂಥದ್ದು ಆಗಬೇಕು ನಿಜ ಹೇಳಿದ್ರೆ. ಯಾಕಂದ್ರೆ ಈ ದೇಶ
ಯಾವತ್ತೂ ಕೂಡ ಯಾವುದೇ ಭಯೋತ್ಪಾದಕನೆಯನ್ನ ಬಿಟ್ಟಿಲ್ಲ, ನಾವು ಬಿಡಲ್ಲ ಅನ್ನೋ ಒಂದು ಸಂದೇಶ ಇಡೀ ಪ್ರಪಂಚಕ್ಕೆ ಹೋಗ್ಬೇಕಾಗಿದೆ. ಯಾಕಂದ್ರೆ ನಾವೆಲ್ಲ ಶಾಂತಿ ಪ್ರಿಯರು, ನಮ್ಮ ದೇಶವಾಸಿಗಳು, ಭಾರತೀಯರು ನಾವೆಲ್ಲ ಶಾಂತಿ ಪ್ರಿಯರು, ಪ್ರೀತಿಯಿಂದ ಹಂಚ್ಕೊಂಡು ಬದುಕುವಂಥ ಜನ. ನಮ್ಮನ್ನ ಭಯಪಡಿಸಿ ಭಯವನ್ನ ಉತ್ಪಾದನೆ ಮಾಡುವಂಥವ್ರನ್ನ ಖಂಡಿತವಾಗಿ ನಮ್ಮ ದೇಶ ಬಿಡಲೇಬಾರ್ದು ಯಾವುದೇ ಕಾರಣಕ್ಕೆ. ಅದೇ ಆವತ್ತು ಈ ಪಿಕ್ಚರಲ್ಲಿ ಕೂಡ ರಾಜೀವ್ ಗಾಂಧಿ ಅವರು ಮಾಡಿರುವಂಥದ್ದು ಅದನ್ನೇ ಕೂಡ. ಸೊ ಇದೆಲ್ಲ ಅಂದರೆ ಇದರಲ್ಲಿ ರಾಜಕೀಯ ಏನೂ ಇಲ್ಲ. ಇದು ಇವತ್ತು ಯಾರು ಮಾಡ್ತಾರೆ ಅವ್ರಿಗೆ ನಮ್ಮ ಸಪೋರ್ಟು, ಅವತ್ತು ಯಾರು ಮಾಡಿದಾರೆ ಅವ್ರಿಗೂ ನಮ್ಮ ಸಪೋರ್ಟು. ಸೊ ಇದು ದೇಶಕ್ಕೋಸ್ಕರ ಇಂಥ ಸಬ್ಜೆಕ್ಟ್ ಬಹುಶಃ ಇನ್ನೂ ಜಾಸ್ತಿ ಬರಬೇಕು ಸಮಾಜದಲ್ಲಿ ಮುಂದಿನ ಪೀಳಿಗೆಗೆ. ಯಾಕೆಂದರೆ ಇವೆಲ್ಲ ಚರಿತ್ರೆ, ಇದು ಮರ್ತೋಗ್ತೀವಿ ನಾವು, ನಮ್ಮ ಮೆಮರಿ ಪವರ್ ಭಾಳ ಕಡಿಮೆ. ಸೊ ಇದನ್ನು ಅಟ್ಲೀಸ್ಟ್ ಇಫ್ ಇಟ್ ಹ್ಯಾಸ್ ಟು ಕಮ್ ಬ್ಯಾಕ್ ದೆನ್ ವಿ ನೀಡ್ ಗುಡ್ ಮೂವೀಸ್ ಲೈಕ್ ದಿಸ್ ವಿಚ್ ಕ್ಯಾನ್ ಟಾಕ್ ಅಬೌಟ್ ಹಿಸ್ಟ್ರಿ. ಇದು ಮುಂದಿನ ಜನ್ರೇಷನ್ಗೆ ನಾವು ಕೊಡುವಂಥದ್ದಾಗಬೇಕು. ರಮೇಶ್, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಮುಂದುವರಿಸಿ. ಸ್ನೇಹ, ಪ್ರೀತಿ ಇದನ್ನೆಲ್ಲ ಉಳಿಸ್ಕೊಂಡು ನೀವು ಮಾಡ್ತಾ ಇದ್ದೀರಿ. ಖಂಡಿತವಾಗಿ ನಾನು ಜಾಸ್ತಿ ಮಾತಾಡಲ್ಲ, ಲೇಟಾಗಿ ಬಂದಿದ್ದೀನಿ ಅಂತ ಅದನ್ನು ಬೇರೆ ಭಾಳ ವಿಶೇಷವಾಗಿ ತಾರಕ ಬೇರೆ ಹೇಳಿದ್ರು. ಹಾಗಾಗಿ ನಾನು ಶಾರ್ಟಾಗಿ ಮುಗಿಸ್ಬಿಡ್ತೀನಿ. ಯಾಕಂದರೆ ನನ್ನ ಮೈಕ್ ನನ್ನ ಕೈಲಿ ಕೊಟ್ಟ ಮೇಲೆ ಗೊತ್ತು ಅವ್ರಿಗೆ, ನಮಗೆ ಗೊತ್ತಿರೋದು ಇದು ಒಂದೇ ಕೆಲಸ, ಅವ್ರ ಥರ ಬೇರೆ ಬೇರೆ ಕೆಲಸ ಗೊತ್ತಿಲ್ಲ ನಮಗೆ. ಸೊ ಹಾಗಾಗಿ ಒಳ್ಳೆಯದನ್ನು ಬಯಸ್ತಾ ಕನ್ನಡ ಚಲನಚಿತ್ರಕ್ಕೆ ಒಳ್ಳೇದಾಗಲಿ. ಇವೆಲ್ಲ ಒಂದು ರೆವಲ್ಯೂಷನರಿ ಮೂವೀಸು. ಈ ಥರ ಇನ್ನೂ ಒಳ್ಳೆ ಚಿತ್ರಗಳು ಬರಲಿ ಕನ್ನಡದಲ್ಲಿ ಅಂತ ಹೇಳ್ತಾ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.